ಇವತ್ತು ನಮ್ಮ ಮನೆ ದೇವರು ರಾಮೇಶ್ವರ ಹಾಗೂ ಸಿದ್ದೇಶ್ವರ ಮನೆ ದೇವರು ನಮ್ಮ ಹಾಲುಮತದ ಕುಟುಂಬಸ್ಥರಿಗೆ ಒಂದು ವಿಶೇಷವಾದ ದಿನ ಇವತ್ತು. ಇದು ನಮ್ಮ ಸೌಭಾಗ್ಯ. ಎಷ್ಟೋ ಜನ ಕುಟುಂಬಗಳಿಗೆ ಮನೆ ದೇವರುಗಳೇ ಇಲ್ಲ. ಸೊ ಇವತ್ತು ನಾವು ವರ್ಷ ಭಕ್ತಿಯಂತೆ 10 ವರ್ಷಗಳಿಗೊಮ್ಮೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ. ಈ ಕುಟುಂಬಕ್ಕೆ ಸಂಬಂಧಪಟ್ಟ ಸುಮಾರು ಕುಟುಂಬಗಳು 23 ಕಂಬಿ ಯಜಮಾನರುಗಳು ಹಾಗೂ 23 ಕಂಬಿ ಕುಟುಂಬಗಳು ಎಲ್ಲ ಸೇರಿ ನಾವು ವರ್ಷ ಮಾಡ್ಕೊಂಡು ಬರ್ತೀರಿ 10 ವರ್ಷಕ್ಕೊಮ್ಮೆ. ಅದೇ ರೀತಿ ಈ ವರ್ಷನೂ ಸಹ ನಾವು ವಿಜೃಂಭಣೆಯಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಮೊದಲನೇ ದಿನ ಶನಿವಾರ ದಿನ ಕೂಟ, ನಿನ್ನೆ ಒಳೆ, ಇವತ್ತು ತಲೆ ಮೇಲೆ ದೀಪ ತಗೊಳ್ಳುವಂತ ಕಾರ್ಯಕ್ರಮ. ಇವತ್ತೆಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಮದುವೆಗಳಿಗೆ ಸಿಂಗಾರದಂಗೆ ಬಂದು ವಿಶೇಷವಾಗಿ ಒಂದು ಖುಷಿ, ಒಂದು ಸಂಭ್ರಮ. ಈ ಕಾರ್ಯಕ್ರಮ ನಾವು ಭಾಗವಹಿಸಿ ನಮ್ಮ ಕುಟುಂಬಕ್ಕೆ, ನಮ್ಮ ಮಕ್ಕಳಿಗೆ, ನಮಗೆಲ್ಲ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ನಮ್ಮ ಹಿರಿಯರು ಮಾಡ್ಕೊಂಡ್ ಬಂದಿರೋಂಥದ್ದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗ್ತಿದ್ರಿ, ಮುಂದೆನೂ ಮಾಡ್ತೀರಿ. ಎಲ್ಲರಿಗೂ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ದೀಪ ಹೊರೋದು ಒಂದು ಮಹಾಭಾಗ್ಯ. ಅದು ಪ್ರತಿಯೊಂದು ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ. ಇದು ನಾವು ತಿರುಪತಿ, ಧರ್ಮಸ್ಥಳ ಅಲ್ಲಿ ಹೋಗೋದ್ರಲ್ಲಿ ನಮ್ಮ ಮನೆ ದೇವರು. ನಾವೆಲ್ಲೇ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಫಸ್ಟ್ ಮನೆ ದೇವರ ಹೆಸರಿನಲ್ಲಿ ಅರ್ಚನೆ ಮಾಡಿ ಮುಂದೆ ನಾವು ಮಾಡಂತ ಭಕ್ತಿ. ಅದರಿಂದ ನಾವು ಮನೆ ದೇವರಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡ್ತೀರಿ. ಅದು ನಮ್ಗೆ ವಿಶೇಷವಾದ ನಮ್ಮ ಮನೆ ದೇವರು ನಮ್ಗೆ ಹೆಮ್ಮೆ. ನಮ್ಮ ಹೆಸರು ಕೆಂಪರಾಜ್ ಅಂತ, ಮಂಡೂರು ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಇವರು ನಮ್ಮ ವಿಜ್ಞಾನಿಗಳು ಅಶ್ವಥಣ್ಣ ಅಂತ, ಅವರು ನಮ್ಮ ಕುಟುಂಬದಲ್ಲಿ ಇದ್ದಾರೆ. ಇವರು ನಮ್ಮ ಸೋಮಶೇಖರ್ ನಮ್ಮ ಮಳೆಯ, ಅವರು KS ಆಫೀಸರು. ಮತ್ತೆ ಚಿಕ್ಕೇಗೌಡರು ಅಂತ ರಾಮಮೂರ್ತಿ ಅಣ್ಣ, ಇವರು ನಮ್ಮ ಇನ್ನೊಬ್ಬರು ನಮ್ಮ ನಾರಾಯಣ ಸಾಮಣ್ಣ ಅಂತ ಕಂಬಿ ಯಜಮಾನರು. ಇನ್ನೊಂದು ವಿಶೇಷ ಅಂದ್ರೆ ಈ ನಮ್ಮ ಮನೆ ದೇವರಲ್ಲಿ 3 ಜನ MLAಗಳು, ಮಿನಿಸ್ಟರ್ಗಳಿದ್ದಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ, KS ಸೈಂಟಿಸ್ಟ್ಗಳು, ಡಾಕ್ಟರ್ಗಳು. ಅತಿ ಹೆಚ್ಚು ಮನೆ ದೇವರು ಅಂದ್ರೆ ನಮ್ಮ ತಾವರೆಕೆರೆ. ನನ್ನ ಹೆಸರು ಡಾಕ್ಟರ್ ಅಶ್ವಥ್ ಅಂತ, ನಂಜಪ್ಪ ಅಶ್ವಥ್. ನಾನು ನಿಡಘಟ್ಟದಲ್ಲಿ ಹುಟ್ಟಿ ಅಲ್ಲೇ ನಂಜಪ್ಪ ಮತ್ತು ಬಿಲೆಮನೆಯಲ್ಲಿ ಓದಿ, ಮತ್ತೆ ನಾನು ಹೊಸಕೋಟೆಯಲ್ಲಿ ಹೈಸ್ಕೂಲ್ ಮಾಡಿ, ಸಾಯಿಬಾಬಾ ಕಾಲೇಜಲ್ಲಿ PUC ಮಾಡಿ, ನಂತರ ನಾನು ಆಸ್ಟ್ರೇಲಿಯಾಗೆ ಹೋಗಿದ್ದೀನಿ. MSc AG ಮಾಡಿದಾದ್ಮೇಲೆ ಈಗ ಅಲ್ಲೇ ಸೆಟ್ಲ್ ಆಗಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾನು ಬಂದಿರೋದು ಈ ದೇವಸ್ಥಾನಕ್ಕೋಸ್ಕರಾಗಿ, ದೇವ್ರ ಕಾರ್ಯಕ್ಕೋಸ್ಕರ ಬಂದಿದ್ದೀನಿ. ಅದೆಲ್ಲ ಎಂಜಾಯಿಂಗ್ ಮೈ ಇಟ್ಸ್ ನನಗೆ ಈ ಸ್ಪಿರಿಚುವಲ್ ವರ್ಲ್ಡ್ ಇಟ್ಸ್ ಗ್ರೇಟ್. ನಮಗೆ ಅಷ್ಟೊಂದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ. ಈಗ ಇದನ್ನೆಲ್ಲ ನೋಡಿದ್ರೆ ಅದ್ರ ತುಂಬಾ ಪ್ರಭಾವ ಇದೆ, ಅದು ಒಳ್ಳೇದು ಜನಗಳಿಗೆ ಅಂತ ತಿಳ್ಕೊಳ್ತೀನಿ. ನಂಜಪ್ಪ ಅಶ್ವಥ್, ಡಾಕ್ಟರ್ ನಂಜಪ್ಪ ಅಶ್ವಥ್. ನಾವು ನಿಡಘಟ್ಟದ ಬಿಲ್ಲೆಮನೆ ಕುಟುಂಬದ ಬಿ ನಂಜಪ್ಪನ ಮಗ ರಾಮಮೂರ್ತಿ. ನಾವು ಇಲ್ಲೇ ನಿಡಘಟ್ಟದಲ್ಲಿ ವ್ಯಾಸಂಗ ಮಾಡಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿ, ಅಲ್ಲಿ ಬೆಂಗಳೂರಲ್ಲಿ ಆರ್ಟಿ ನಗರ ಸಾಯಿಬಾಬಾ ದೇವಸ್ಥಾನ 43 ವರ್ಷದಿಂದ ಸಾಯಿಬಾಬಾ ದೇವಸ್ಥಾನ ಮಾಡಿ, ಮತ್ತೆ ನಾವು ನಿಡಘಟ್ಟದಲ್ಲಿ ಒಂದು ಕನ್ನಡ ಹೈಸ್ಕೂಲ್ 32 ವರ್ಷದಿಂದ ರನ್ ಮಾಡಿ ಫ್ರೀ ಉಚಿತವಾಗಿ ಮಾಡಿ, ಈಗ ನಾನು ಅಮೇರಿಕಾದಲ್ಲಿ ಸೆಟ್ಲ್ ಆಗಿದ್ದೀನಿ. ಅಲ್ಲಿ 22 ವರ್ಷದಿಂದ ಅಲ್ಲೇ ಸರ್ವಿಸ್ ಮಾಡಿಕೊಂಡು ಈಗ ಈ ಮನೆ ದೇವರು ರಾಮೇಶ್ವರ ಮತ್ತು ಸಿದ್ದೇಶ್ವರ ಮನೆ ದೇವರು ಪ್ರತಿ 11 ವರ್ಷಕ್ಕೊಂದ್ಸಾರಿ ವಿಜೃಂಭಣೆಯಿಂದ ನಡೀತದೆ. ಇದಕ್ಕೆಲ್ಲ ಬೈರ್ತಿ ಸುರೇಶ್ ಅಣ್ಣ, ಬಸವರಾಜ್ ಅಣ್ಣವರು ಮುಂದಾಳತ್ವ ವಹಿಸಿ ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆ, ಪೂಜೆ ವ್ಯವಸ್ಥೆ, ಮತ್ತೆ ಬಸವನೆತ್ತು, ತಲೆ ಮೇಲೆ ತೆಂಗಿನಕಾಯಿ ಹೊಡೆಯೋದು, ಈ ಥರ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇವತ್ತು ಕೊನೆ ದಿವಸ ತಲೆ ಮೇಲೆ ದೇವರು ಕೊಡುವಂಥ ಒಂದು ಪದ್ಧತಿ ವಂಶ ಪಾರಂಪರ್ಯವಾಗಿ ಬಂದಿರೋದ್ರಿಂದ ಇವತ್ತು ಇಡೀ ನಮ್ಮ ಬಿಲ್ಲೆಮನೆ ಕುಟುಂಬದವರೆಲ್ಲ ಸೇರಿ ಒಗ್ಗಟ್ಟಾಗಿ ಇಲ್ಲಿ ಬಂದು ಇಂಜಿನಳ್ಳಿ ಕಂಬಿ ನಮ್ಮದು, ಇಲ್ಲಿ ದೇವರು ತಗೊಂಡು ಇವತ್ತು ನಾವೆಲ್ಲ ಮತ್ತೆ ವಾಪಸ್ಸು ನಮ್ಮ ಸ್ಥಳಗಳಿಗೆ ಹೋಗ್ತಾ ಇದ್ದೀವಿ. ಇವೆಲ್ಲ ಸಾಯಂಕಾಲ ಕಂಬಿ ಮುರಿಯೋ ಕಾರ್ಯಕ್ರಮ ಇದೆ. ನಂತರ ನಮ್ಮ ಕೃಷ್ಣಮೂರ್ತಿಯವರು ಪರಮಾಶಿಸ್ತವರು ಮಾತಾಡ್ತಾರೆ. ಭಾಳ ಹತ್ತಿರಗೆ ಈ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಹಿರಿಯ ಸಮಾಜಕ್ಕೆ ಪ್ರತಿಯೊಂದು ಕುಟುಂಬ ಬಾಂಧವರಿಗೆ ಭಗವಂತ ಅವರು ಕುಟುಂಬಕ್ಕೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಜೈ ಸಾಯಿರಾಮ್.
ನಿಡಗಟ್ಟೆ ಗ್ರಾಮದ ಬಿಲ್ಲೆಮನೆ ಕುಟುಂಬಸ್ಥರು ನಾವು. ನಮ್ಮ ಒಂದು ಕಂಬಿ ಇಂಜಿನಲ್ಲಿ ಗ್ರಾಮದಲ್ಲಿ ನಮ್ಮ ಕಂಬಿ ಇರುತ್ತೆ. ಈ ರಾಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇತಿಹಾಸ ಹಿಂದಿನಿಂದಲೂ ಕೂಡ ಈ ಒಂದು ಸಂಪ್ರದಾಯನ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಹಿರಿಯರ ಒಂದು ಸಂಪ್ರದಾಯ. ಅದೇ ರೀತಿ ಈ ವರ್ಷ 11ನೇ ವರ್ಷದಲ್ಲಿ ಈ ಮನೆ ದೇವರುಗಳು ಆಗಿದೆ. ಇದರಲ್ಲಿ ತುಂಬಾ ಒಂದು ಪವಾಡ, ಒಂದು ದೇವರ ಪವಾಡ ಏನಂದ್ರೆ ಮನುಷ್ಯನ ತಲೆ ಮೇಲೆ ತೆಂಗಿನಕಾಯಿ ಹೊಡೆಯತಕ್ಕಂಥದ್ದು ಪವಾಡ, ಮತ್ತೆ ಬಸವೇಶ್ವರನ ಒಂದು ತಲೆ ಮೇಲೆ ತೆಂಗಿನಕಾಯಿ ಹೊಡ್ತಕ್ಕಂಥದ್ದು ಪವಾಡ. ನಮ್ಮ ರಾಮೇಶ್ವರ ಸ್ವಾಮಿ, ಸಿದ್ದೇಶ್ವರ ಸ್ವಾಮಿ, ಬತ್ತೇಶ್ವರ ಸ್ವಾಮಿ ಎಲ್ಲ 5 ದೇವರುಗಳು 6 ದೇವರುಗಳು ಅದು ಇಲ್ಲಿ ಸೇರಿರುತ್ತೆ. ಇವರು ರಾಮೇಶ್ವರ ಸ್ವಾಮಿ ಅನ್ನೋರು ತಾವರೆಕೆರೆಯಲ್ಲಿ ಇರೋದು ದೊಡ್ಡವರು. 2ನೇವರು ಬೀಸರಳ್ಳಿನಲ್ಲಿ ಇರ್ತಕ್ಕಂಥವ್ರು ಬತ್ತೇಶ್ವರ ಸ್ವಾಮಿ, 3ನೇವರು ವಾಗ್ದಲ್ಲಿ ಇರ್ತಕ್ಕಂಥವ್ರು ರಾಮೇಶ್ವರ ಸ್ವಾಮಿ, 4ನೇವರು ಅಪುಸರದಲ್ಲಿ ಇರ್ತಕ್ಕಂಥವ್ರು ಬತ್ತೇಶ್ವರ ಸ್ವಾಮಿ, 5ನೇವರು ಸಿದ್ದೇಶ್ವರ ಸ್ವಾಮಿ. ಇವರೆಲ್ಲ ಅಣ್ಣ ತಮ್ಮಂದಿರುಗಳು ಒಂದೊಂದು ಕಡೆ ನಿಲ್ಲಿಸಿ ಅಲ್ಲಿ 9 ವರ್ಷಕ್ಕೆ ಬಾಣಮಕ್ಕದಲ್ಲಿ ಅದು ಸಿದ್ದೇಶ್ವರ ಸ್ವಾಮಿ. 6 ದೇವರುಗಳ ಒಂದು ಪವಾಡ ಇವತ್ತು ನಡೆದಿದೆ. ಇದಕ್ಕೆಲ್ಲ ಸಮುದಾಯದವರು, ಸಮಾಜದವರು ಎಲ್ಲ ಸಹಕಾರ ಕೊಟ್ಟು ಒಂದು ದೊಡ್ಡ ಜಾತ್ರಾ ಮಹೋತ್ಸವ ಆಗಿದೆ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ತಾವರೆಕೆರೆಯಲ್ಲಿ ನಡೀತಕ್ಕಂಥ ದೊಡ್ಡ ಜಾತ್ರಾ ಮಹೋತ್ಸವ ಎಲ್ಲಿ ನಡೆಯೋದಿಲ್ಲ. ತುಂಬಾ ಪವಾಡ ಇದೆ, ಶಕ್ತಿ ಇದೆ, ಆಮೇಲೆ ಎಲ್ಲ ಜನಗಳಲ್ಲಿ ಭಕ್ತಿ ಇದೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ನಾನು ಆರೋಗ್ಯ ಇಲಾಖೆ ನಿವೃತ್ತಿ.